ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು JR ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಯುವ ನಿಧಿ ಯೋಜನೆಯ ಸೆಲ್ಫ್ ಡಿಕ್ಲರೇಷನ್ ನೀಡುವಾಗ ಒಂದು ಎರರ್ ಅಂತ ಪ್ರಾಬ್ಲಮ್ ಬರ್ತಾಯಿದೆ. ಯಾಕೆ ಬರ್ತಾಯಿದೆ ಎಂಬ ಒಂದು ಪ್ರಾಬ್ಲಮಿಗೆ ಒಂದು ಸೊಲ್ಯೂಷನನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದು 3 ತಿಂಗಳಿನ ಒಂದು ಸೆಲ್ಫ್ ಡಿಕ್ಲರೇಷನ್ನ ಮೇ ತಿಂಗಳಿನ 1ನೇ ತಾರೀಕಿನಿಂದ 25ನೇ ತಾರೀಕಿನ ಒಳಗಡೆ ನೀವು ಒಂದು ಸೆಲ್ಫ್ ಡಿಕ್ಲರೇಷನ್ ನೀಡಬೇಕಾಗಿರುತ್ತೆ. ಆದರೆ ನೀವು ಸೆಲ್ಫ್ ಡಿಕ್ಲರೇಷನ್ ನೀಡಬೇಕಾದ್ರೆ ಎರರ್ ಅಂತ ಪ್ರಾಬ್ಲಮ್ ಬರ್ತಾಯಿದೆ. ಯಾಕೆ ಬರ್ತಾಯಿದೆ ಅಂದರೆ ಫ್ರೆಂಡ್ಸ್, ಅದು ಈಗ ಹೆಚ್ಚಿನ ವಿದ್ಯಾರ್ಥಿಗಳು ಒಂದು ಸೆಲ್ಫ್ ಡಿಕ್ಲರೇಷನ್ ನೀಡಬೇಕಾದ್ರೆ ಈಗ ಎರರ್ ಅಂತ ಪ್ರಾಬ್ಲಮ್ಗಳು ಸಹಜವಾಗಿರುತ್ತೆ. ಹಾಗಾಗಿ ನೀವು ಒಂದು ಮೇ 7ನೇ ತಾರೀಕಿನಿಂದ ಅಂದರೆ 7 ಅಥವಾ 10ನೇ ತಾರೀಕಿನಿಂದ ಸೆಲ್ಫ್ ಡಿಕ್ಲರೇಷನ್ ನೀಡೋದು ಒಂದು ಬೆಟರ್ ಅಂತ ನಮಗನಿಸುತ್ತೆ. ಇನ್ನು ಟೈಮಿಂಗ್ ಬೇಕಾದಷ್ಟಿದೆ. ಆರಾಮಾಗಿ ಒಂದು ಸೆಲ್ಫ್ ಡಿಕ್ಲರೇಷನ್ನ ನೀಡಿ ಸಬ್ಮಿಟ್ ಮಾಡಿ. ಇನ್ನು ಟೈಮ್ ಭಾಳ ಇರುತ್ತೆ. 25ನೇ ತಾರೀಕಿನ ಒಳಗಡೆ ಆರಾಮಾಗಿ ನೀವು ಸೆಲ್ಫ್ ಡಿಕ್ಲರೇಷನ್ನ ನೀಡ್ಬೋದು. ಎರರ್ ಅಂತ ಪ್ರಾಬ್ಲಮ್ ಬರೋದಿಲ್ಲ. ಅವಾಗ ಆರಾಮಾಗಿ ಸೆಲ್ಫ್ ಡಿಕ್ಲರೇಷನ್ ತೊಗೊಳುತ್ತೆ ಹಾಗೂ ಆಧಾರ್ ಅಥೆಂಟಿಕೇಷನ್ ತೊಗೊಳುತ್ತೆ. ಮಾಹಿತಿ ಸಂಪೂರ್ಣವಾಗಿದ್ದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ಯುವ ನಿಧಿ ಯೋಜನೆಯ ಒಂದು ಹೆಚ್ಚಿನ ವಿಡಿಯೋಗಳನ್ನು ನಿಮಗೆ ತಿಳಿಸ್ತಾ ಇರ್ತೀನಿ. ಹೆಚ್ಚಿನ ಅಪ್ಡೇಟನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ನಮ್ಮ ಚಾನಲ್ನ ಹೆಸರು JR ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.